ನಂಬಿಕೆ ಪ್ರಾರ್ಥನೆಯ ಹೆಸರಿನಲ್ಲಿ ಪಾದ್ರಿಯಿಂದ ಅನಾಚಾರ, ಗರ್ಭ ನಿರೋಧಕ ಮಾತ್ರೆ ತಿನ್ನಿಸಿ ಅತ್ಯಾಚಾರ. ಆಂಧ್ರಪ್ರದೇಶದ ಏಲೂರು ಜಿಲ್ಲೆಯ ಕಮವರಾಪುಕೋಟ ಎಂಬ ಪ್ರದೇಶದಲ್ಲಿ 42 ವರ್ಷದ ಚರ್ಚ್ ಪಾದ್ರಿಯೊಬ್ಬ 14 ವರ್ಷದ ಬಾಲಕಿಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿರುವ ಘಟನೆ ವರದಿಯಾಗಿದೆ. ಸಂತ್ರಸ್ತೆಯ ಕುಟುಂಬವು ಕೂಲಿ ಕೆಲಸ ಮಾಡುತ್ತಿದ್ದು, ಕಾಮವರಾಪುಕೋಟದ ಚರ್ಚ್ಗೆ ಪ್ರಾರ್ಥನೆಗಾಗಿ ಆಗಾಗ್ಗೆ ಭೇಟಿ ನೀಡುತ್ತಿತ್ತು. ಚರ್ಚ್ ಪಾದ್ರಿಯ ಮೇಲೆ ವಿಶೇಷ ನಂಬಿಕೆ ಹೊಂದಿದ ಕುಟುಂಬ ಪಾದ್ರಿಯನ್ನು ಗೌರವಾದರಗಳಿಂದ ನೋಡುತ್ತಿತ್ತು. ಪಾದ್ರಿ ಚೌಟಪಲ್ಲಿ ರಾಂಬಾಬು ಕುಟುಂಬದ ಆತ್ಮೀಯತೆಯನ್ನು ದುರುಪಯೋಗಪಡಿಸಿಕೊಂಡು ಬಾಲಕಿಯ ವಿಶ್ವಾಸ ಗಳಿಸಿ ಹಲವು ತಿಂಗಳುಗಳ ಕಾಲ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಮತ್ತು ಬಾಯಿ ಬಿಡದಂತೆ ಬೆದರಿಕೆ ಹಾಕಿದ್ದಾನೆ. ಪಾದ್ರಿಯು ತನ್ನ ಕೃತ್ಯಗಳನ್ನು ಮುಚ್ಚಿಡಲು ಹೈಡೋಸ್ ಗರ್ಭ ನಿರೋಧಕ ಮತ್ತು ಗರ್ಭಪಾತ ಮಾತ್ರೆಗಳನ್ನು ಬಾಲಕಿಗೆ ಬಲವಂತವಾಗಿ ತಿನ್ನಿಸಿದ್ದಾನೆ. ಇದರಿಂದ ಬಾಲಕಿಯ ಋತುಚಕ್ರ ತಪ್ಪಿತು ಮತ್ತು ತೀವ್ರ ದೈಹಿಕ ಆರೋಗ್ಯ ಸಮಸ್ಯೆಗಳು ಉದ್ಭವವಾದವು. ಬಾಲಕಿಯ ಆರೋಗ್ಯದಲ್ಲಿ ಏರುಪೇರಾಗಿರುವುದನ್ನು ಪ್ರಶ್ನಿಸಿದಾಗ ಪಾದ್ರಿಯ ನೀಚ ಕೃತ್ಯ ತಿಳಿಯಿತು. ಬಾಲಕಿಯ ಪೋಷಕರು ಚಿಕಿತ್ಸೆಗಾಗಿ ಆಕೆಯನ್ನು ಆಸ್ಪತ್ರೆಗೆ ಕರೆದೊಯ್ದಾಗ ಆಕೆ ಗರ್ಭಿಣಿಯಾಗಿರುವುದನ್ನು ಮತ್ತು ಅತಿಯಾದ ಔಷಧದ ಅಡ್ಡ ಪರಿಣಾಮಗಳಿಂದ ಬಳಲುತ್ತಿರುವುದನ್ನು ವೈದ್ಯರು ತಿಳಿಸಿದ್ದಾರೆ. ಆರೋಪಿ ಪಾದ್ರಿಯ ವಿರುದ್ಧ ಪೊಲೀಸ್ ದೂರು ದಾಖಲಾಗಿದ್ದು, ಆಂಧ್ರಪ್ರದೇಶ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗವು ಸ್ವಯಂ ಪ್ರೇರಿತ ಕೇಸು ದಾಖಲಿಸಿಕೊಂಡಿದೆ. ನಂಬಿಕೆ ಪ್ರಾರ್ಥನೆಯ ಹೆಸರಿನಲ್ಲಿ ಪಾದ್ರಿಗಳ ಇಂತಹ ಅನಾಗರಿಕ ವರ್ತನೆಗಳ ಕೊನೆ ಆಗಬೇಕಿದೆ.